ಅಡಿಗೆ ಹೇಳ್ಕೊಡ್ತಾ ಇದ್ದೀನಿ ಗೊತ್ತಾ ನಿಮ್ಗೆ? ಹಿಟ್ಕಿದ್ ಬೇಳೆಯ ಕೋಡ್ಬಳೆ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರು ಏನು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ಹೆಸರು? ತನುಜಾ. ತನುಜಾ, ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದನೇ. ಬೆಂಗಳೂರಿಂದ. ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫಾ ಇಲ್ಲ ವರ್ಕ್ ಏನಾದ್ರು ಮಾಡ್ತಾ ಇದ್ದೀರಾ? ಬರ್ತಾ ಇದ್ದೀವಿ. ಏನು? ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್. ಗೊತ್ತಾಗಲ್ಲ ರೀ ನಿಮ್ಮನ್ನ ನೋಡಿದ್ರೆ. ಪಕ್ಕ ಹೌಸ್ ವೈಫ್ ತರ ಕಾಣಿಸ್ತಾ ಇದ್ರ. ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಿ. ಥ್ಯಾಂಕ್ ಯು. ನೀವು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂದಮೇಲೆ ಅಡುಗೆನೂ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಸುತ್ತೆ ನಂಗೆ. ಚೆನ್ನಾಗಿ ಮಾಡ್ತೀನಿ. ಏನೇನು ಅಡುಗೆ ಮಾಡ್ತೀರಾ? ಯಾವ ಥರದ್ದು? ರೈಸ್ ಐಟಮ್ಸು ಮತ್ತೆ ಸ್ವೀಟ್, ಖಾರ ಎಲ್ಲ. ಓಕೆ, ಈಗ ನಿಮ್ಗೆ ನಾನು ಹಿಟ್ಕಿದ್ ಬೇಳೆಯ ಕೋಡ್ಬಳೆ ಅದನ್ನ ತೋರಿಸ್ತಾ ಇದ್ದೀನಿ. ಓಕೆ. ಹೇಗಿದ್ರು ನೀವು ಜಾಸ್ತಿ ಕರ್ದಿರೋಂಥ ಪದಾರ್ಥ ಮಾಡ್ತೀರಿ ಅನ್ಸುತ್ತೆ. ಹೌದು, ಮಾಡ್ತೀನಿ. ಅದಕ್ಕೆ ಕೋಡ್ಬಳೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ವೀಕ್ಷಕರೇ, ಹಿಟ್ಕಿದ್ ಬೇಳೆಯ ಕೋಡ್ಬಳೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಹಿಟ್ಬೇಳೆ, ಜೀರಿಗೆ, ಮೆಣಸಿನಕಾಯಿ, ಬಿಳಿ ಎಳ್ಳು, ಎಣ್ಣೆ, ಕೊತ್ತಂಬರಿ, ಅಕ್ಕಿ ಹಿಟ್ಟು, ಡಾಲ್ಡಾ, ಮೈದಾ ಹಿಟ್ಟು, ಪುದೀನ, ಹುರ್ಗಡ್ಲೆ ಹಿಟ್ಟು, ಇಂಗು, ಉಪ್ಪು. ತಗೊಳ್ಳಿ. ಹಿಟ್ಕಿದ್ ಬೇಳೆ ಇಷ್ಟಕ್ಕೆ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಬಿಡಿ. ಪೂರ್ತಿ ಹಾಕಿ. ಪುದೀನ ಪೂರ್ತಿ ಹಾಕೋಣ. ಒಂಚೂರು ಹಿಂಗೆ ಹಾಕಿ. ಓಕೆ. ಅಡುಗೆಗೆ ಹಿಂಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಡುಗೆ. ಒಂಚೂರು ಜೀರಿಗೆ ಹಾಕಿ. ಇಲ್ಲ, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಬೋದು. ಕೊತ್ತಂಬರಿ. ಇಷ್ಟು ಹಾಕ್ಬಿಡಿ ಕೊತ್ತಂಬರಿ. ಸ್ವಲ್ಪ ಉಪ್ಪು ಹಾಕೋಣ. ಈಗ ಇದನ್ನ ರುಬ್ಬೇಕು, ನುಣ್ಣಗೆ ರುಬ್ಬೇಕು. ಒಂದ್ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಆಗಿದೆ ಅಲ್ಲ? ಸ್ವಲ್ಪ ಓಕೆ, ಆಗಿದೆ. ಈಗ ಈ ಬೌಲ್ಗೆ ಇದಿಷ್ಟು ಪೇಸ್ಟ್ನ ಬನ್ನಿ. ಸ್ವಲ್ಪ ವನಸ್ಪತಿ ಹಾಕಿ. ಸಾಕಷ್ಟು. ಇನ್ನೊಂದು ಸ್ವಲ್ಪ 1 ಸ್ಪೂನ್ ಅಷ್ಟು. ಅಂದ್ರೆ ತುಂಬಾ ಗರಿಗರಿಯಾಗಿ ಬರುತ್ತೆ. ಕೋಡ್ಬಳೆ ಯಾವಾಗ್ಲೂ ಗಟ್ಟಿಯಾಗಿರ್ಬಾರ್ದಲ್ವಾ? ಹೌದು. ಅಕ್ಕಿ ಹಿಟ್ಟು ಸ್ಪೂನ್ ತಗೊಳ್ಳಿ. ಎಷ್ಟು ಸ್ಪೂನ್ ಹಾಕೋದಿದೆ? ಅರ್ಧದಷ್ಟು ಹಾಕಿ. ಅರ್ಧ ಸ್ಪೂನ್ ಅಲ್ಲ ರೀ, ಅರ್ಧ ಬಟ್ಲಷ್ಟು. ಸಾಕಲ್ಲ? ಇದು ಹುರ್ಗಡ್ಲೆ. ಇದು ಇಷ್ಟು ಹಾಕಿ. ಪೂರ್ತಿ ಹಾಕದ? ಈಗ ಹುರ್ಗಡ್ಲೆ ಪುಡಿ ಹಾಕಿದ್ದೀರಾ? ಮೈಟ್ಟು ಅರ್ಧದಷ್ಟು. ಈಗ ಇದನ್ನ ಫಸ್ಟ್ ಕಲಸಿ ನೋಡಿ. ನೀರ್ ಬೇಕು ಅಂದ್ರೆ ಹಾಕ್ಬೋದು. ಸರಿ. ಹಾಗೆ ನೀವು ಮನೆಯಲ್ಲಿ ತುಂಬಾ ಫ್ರೀ ಇದ್ದೀರಿ ಅಂದ್ರೆ ಫಸ್ಟ್ ಏನ್ ಕೆಲಸ ಮಾಡೋಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಮನೆ ಮೇಲೆ ಎಷ್ಟೋ ಕೆಲ್ಸಗಳಿರುತ್ತಲ್ವಾ ಹೆಣ್ಮಕ್ಳಿಗೆ. ಹೌದು. ಫ್ರೀ ಇರೋದು ಸ್ವಲ್ಪ ಕಷ್ಟನೇ ನಮಗೆ. ಶನಿವಾರ ಭಾನುವಾರ ರಜೆ ಇದ್ದಾಗ ಮನೆಯದೇ ಎಲ್ಲ ಇದೆಲ್ಲ ಮಾಡ್ಕೋಬೇಕಾಗುತ್ತೆ ನಮಗೆ. ಶನಿವಾರ ಭಾನುವಾರನೇ ಎಲ್ಲ ಕೆಲಸ ಮಾಡ್ಕೋಬೇಕು. ಸೊ ಆಗ ಎಲ್ಲ ಸಣ್ಣ ಪುಟ್ಟದೆಲ್ಲ ಮಾಡ್ಕೊತಾ ಇರ್ತೀವಿ. ಇಲ್ಲ ಟಿವಿ ನೋಡ್ತೀವಿ, ಇಲ್ಲ ಎಲ್ಲಾದ್ರೂ ಹೋಗ್ತೀವಿ. ಓಕೆ. ಆಕ್ಚುಲಿ ಏನಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಲಿ, ಬೇರೆ ತುಂಬಾ ಬ್ಯುಸಿ ಆಗಿರ್ತಾರಲ್ಲ, ಅಂಥವ್ರು ಸಂಡೇ ಮನೇಲಿರೋದೇ ಅಪರೂಪ.
ಹೌದು. ಅಲ್ವಾ? ಯಾಕಂದ್ರೆ ಅವ್ರು ರೆಸ್ಟ್ ತಗೊಂಡ್ರೆ ಸಾಕಾಗಿರುತ್ತೆ. ಫುಲ್ ವೀಕ್ ಕೆಲಸ ಮಾಡಿ ಮಾಡಿ ಟೈರ್ಡ್ ಆಗ್ಬಿಟ್ಟಿರ್ತಾರೆ. ಹೌದು. ಆಮೇಲೆ ಫ್ಯಾಮಿಲಿ ಜೊತೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ? ಅದು ಕರೆಕ್ಟ್. ಮತ್ತೆ ಕೆಲವೊಂದ್ಸರಿ ಶನಿವಾರ ಭಾನುವಾರನೂ ಕೆಲಸ ಇರುತ್ತೆ, ಕೆಲವೊಂದ್ಸರಿ ಆಗ ಸಿಕ್ಕಿದ್ರೆ ಟೈಮ್ ಅಂತ ಇರುತ್ತೆ. ಓಕೆ, ಸ್ವಲ್ಪ ಎಳ್ಳು ಹಾಕಿ, ಅರ್ಧದಷ್ಟು ಹಾಕಿ. ಅರ್ಧ ಹಾಕಿ. ಹಾಂ, ಸಾಕ? ಇನ್ನೊಂದು ಸ್ವಲ್ಪ. ಹಾಂ, ಸಾಕು. ಎಣ್ಣೆ ಕಾಯ್ತಾ ಇದೆ. ಆಗಿದೆ ಅನ್ಸುತ್ತಲ್ಲ ಇದು? ಮಾಡಬೇಕು. ಹಾಂ, ಮಾಡಿ. ಮನೆ ತಗೊಳ್ಳಿ. ನೀವು ಹಿಚ್ಕಿದ ಬೇಳೆ ದೋಸೆ, ರೊಟ್ಟಿ, ಹಾಗೆ ಸಾಂಬಾರು, ಉಪ್ಪಿಟ್ಟಿಗೆಲ್ಲ ಹಾಕಿರುವಂಥದ್ದು ಮಾಡಿರ್ತೀರಾ? ಹೌದು. ಆದ್ರೆ ಯಾವತ್ತಾದ್ರೂ ಕೋಡ್ಬೇಳೆ ಟ್ರೈ ಮಾಡಿದ್ದೀರಾ? ಇಲ್ಲ, ಅದಕ್ಕೆ ನನಗೆ ಇದಾಯ್ತು, ಸರ್ಪ್ರೈಸ್ ಆಯ್ತು. ನೀವು ನೋಡ್ಬೇಕು ಹೆಂಗ್ ಬರುತ್ತೆ ಅಂತ ಈಗ. ಓಕೆ, ಚೆನ್ನಾಗಿ ಮಾಡಿದ್ದೀರಾ. ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ಈಗ ಕೋಡ್ಬಳೆ ಕರೆದಿದ್ದಾಗಿದೆ, ಇದಕ್ಕೆ ಹಾಕಿ. ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ತಗೊಳ್ಳಿ, ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ. ಓಕೆ, ಈಗ ರೆಡಿ ಮಾಡಿದ್ದೀರಾ? ನನಗೂ ಗೊತ್ತಾಗ್ತಾ ಇದೆ, ಆಗ್ಲಿಂದ ಕಾಯ್ತಾ ಇದ್ರು ಟೇಸ್ಟ್ ಯಾವಾಗ ಮಾಡ್ತೀನಿ ಅಂತ ಅಲ್ವಾ? ಹೌದು. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿದೆ. ನೀವು ಫಸ್ಟ್ ಹೇಳ್ದಂಗೆ ನೋಡಿದ್ರೆ ಗೊತ್ತಾಗೋದಿಲ್ಲ, ಆದರೆ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಅಲ್ವಾ? ಡಿಫ್ರೆಂಟ್ ಇದೆ ಅಂತ. ಹಾಗೆ ನಾವು ಏನಕ್ಕೆ ಇದಕ್ಕೆ ವನಸ್ಪತಿ ಹಾಕ್ತೀವಿ ಅಂತ ಗೊತ್ತಾಯ್ತಲ್ಲ? ತುಂಬ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿದೆ. ಮತ್ತೆ ಎಳ್ಳಿದೆಯಲ್ಲ, ಅದು ತುಂಬ ಟೇಸ್ಟ್ ಆಗಿದೆ. ಹಿಚ್ಕಿದ ಬೇಳೆ ಕೋಡ್ಬಳೆ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಹಿಚ್ಕಿದ ಬೇಳೆ, ಮೆಣಸಿನಕಾಯಿ, ಪುದೀನ, ಇಂಗು, ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ರುಬ್ಬಿಕೊಂಡ ಈ ಮಿಶ್ರಣವನ್ನು ಬೌಲ್ನಲ್ಲಿ ಹಾಕಿ ಇದಕ್ಕೆ ಡಾಲ್ಡಾ, ಅಕ್ಕಿ ಹಿಟ್ಟು, ಹುರ್ಗಡ್ಲೆ ಹಿಟ್ಟು, ಮೈದಾ ಹಿಟ್ಟು, ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಕಲಸಿರಿ. ಈ ಹಿಟ್ಟನ್ನು ಕೋಡ್ಬಳೆ ಆಕಾರದಲ್ಲಿ ಮಾಡಿಕೊಂಡು ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿ ಗರಿಯಾದ ಹಿಚ್ಕಿದ ಬೇಳೆ ಕೋಡ್ಬಳೆ ಸವಿಯಲು ಸಿದ್ಧ.